ಡಾಕ್ಟರ್ ಬಿ ಅಂಬೇಡ್ಕರ್ಗೆ ಸಂವಿಧಾನ ಸೃಷ್ಟಿ ಮಾಡಿರುವಂತ ಡಾಕ್ಟರ್ ಬಿ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಎದುರುಗಡೆ ಅಂದ್ರೆ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ರಂಗಾಚಾರ್ಲು ಫಂಕ್ಷನ್ ಹಾಲು ಹೊರಗಡೆ ನಾವು ನಿಂತ್ಕೊಂಡು ಇವತ್ತು ಒಂದು ಪ್ರತಿಭಟನೆ ಅಂದ್ರೆ ಇದು ಸಂಶೋಧಕರಿಗೆ ಶಿಷ್ಯ ವೇತನ ನೀಡುವ ಮತ್ತು ವಿದ್ಯಾರ್ಥಿಗಳ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತೇಳಿ ಸರ್ಕಾರದ ವಿರುದ್ಧ ನಾವು ಇವತ್ತು ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. ಏನು ನಮ್ಮ ನಾಲ್ವಡಿ ಪ್ರಭುಗಳು ಅವತ್ತಿನ ಕಾಲಕ್ಕೆ ಇಲ್ಲಿ ಒಂದು ವಿಶ್ವವಿದ್ಯಾನಿಲಯ ಸೃಷ್ಟಿ ಆಗಬೇಕು, ಇಲ್ಲಿ ಎಲ್ಲ ಜನರಿಗೂ ಒಳ್ಳೆಯ ವಿದ್ಯೆ ಸಿಗಬೇಕು, ಒಳ್ಳೆಯ ಒಂದು ಎಷ್ಟು ಮಾದರಿ ರಾಜ್ಯವನ್ನಾಗಿ ಮಾಡಬೇಕು ಅಂತೇಳಿ ಕನಸನ್ನು ಕಂಡಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆ ಮಾಡಿದಂತಹ ಆ ಒಂದು ವಿಶ್ವವಿದ್ಯಾನಿಲಯ ಇವತ್ತು ಕಳಪೆಯ ಗುಣಮಟ್ಟದ ಶಿಕ್ಷಣವನ್ನ ಇವತ್ತು ಅಲ್ಲಿ ಸಿಗುವಂತ ಒಂದು ವ್ಯವಸ್ಥೆಯನ್ನ ಈ ಸರ್ಕಾರಗಳು ತಂದಿಟ್ಟಿದೆ. ಅಲ್ಲಿ ಈಗಾಗಲೇ ಹಿಂದುಳಿದವರು SC ST ವಿದ್ಯಾರ್ಥಿಗಳು ಮತ್ತೆ OBC ವಿದ್ಯಾರ್ಥಿಗಳು ಎಲ್ಲರೂ ಸಹ ವ್ಯಾಸಂಗವನ್ನ ಮಾಡ್ತಾ ಇರುವಂತಹ ಒಂದು ಆ ಸ್ಥಳದಲ್ಲಿ ಸರ್ಕಾರ ಏನು ಒಂದು ಯೋಜನೆಯನ್ನ ತಂದಿತ್ತು, ಶಿಷ್ಯ ವೇತನ ಕೊಡಬೇಕು ಅಂತೇಳಿ ಸುಮಾರು 93 ವಿದ್ಯಾರ್ಥಿಗಳಿಗೆ ಅಲ್ಲಿ ಮಾಸಿಕ ಶಿಷ್ಯ ವೇತನವನ್ನ ಸರ್ಕಾರ ನೇರವಾಗಿ ಕೊಡ್ತಾ ಇತ್ತು. ಈಗ ಕೆಲವು ತಿಂಗಳಿನ ಹಿಂದೆ ಕೆಲವು 20 ಮಂದಿಗೆ ಮಾತ್ರ ಶಿಕ್ಷಣ ವೇತನವನ್ನ ಅಂದ್ರೆ ಶಿಷ್ಯ ವೇತನವನ್ನ ಕೊಡುವಂತ ವ್ಯವಸ್ಥೆ ಆಗಿದೆ. ಇನ್ನುಳಿದ ಶಿಷ್ಯ ವೇತನವನ್ನ ಸ್ಥಗಿತಗೊಳಿಸಿದೆ. ಇದಕ್ಕೆ ಕಾರಣ ಏನು ಅಂತಂದ್ರೆ ವಿಶ್ವವಿದ್ಯಾನಿಲಯದಲ್ಲೂ ಸಹ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆಯಾಗಿ ಇದು ಇಲ್ಲಿ ಒಂದು ನಮ್ಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅಂದ್ರೆ ಅಲ್ಲಿ ಈಗ ಯಾರು 73 ಜನ ವಿದ್ಯಾರ್ಥಿಗಳು ಇವತ್ತು ಅವರು ವಂಚಿತರಾಗಿದ್ದಾರೆ ಆ ಶಿಷ್ಯ ವೇತನ ಪಡೆಯೋದ್ರಲ್ಲಿ, ಅವರು ಎಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರ್ತಾರೆ. ಆ ಒಂದು ಉದ್ದೇಶವನ್ನ ಇಟ್ಕೊಂಡು ಇವರು ಇವತ್ತು ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನ ಕೊಡ್ತಾ ಇಲ್ಲ. ಮತ್ತೆ ನಮ್ಮ ಆಗ್ರಹ ಏನು ಇರೋದು ಅಂತಂದ್ರೆ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಸರಿಯಾದಂತಹ ಮೂಲಭೂತ ಸೌಕರ್ಯಗಳಿಲ್ಲ, ಸರಿಯಾದ ಊಟದ ವ್ಯವಸ್ಥೆ ಇಲ್ಲ, ಸರಿಯಾದ ಸ್ವಚ್ಛತೆ ಇಲ್ಲ, ಉತ್ತಮವಾದ ಶಿಕ್ಷಣವಂತೂ ಸಿಗ್ತಾನೆ ಇಲ್ಲ. ಹಾಗಾಗಿ ನಮ್ಮ ಆಗ್ರಹ ಇಲ್ಲಿ ಇವತ್ತು ಸುಮಾರು ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಮತ್ತೆ ದಲಿತ ಸಂಘರ್ಷ ಸಮಿತಿ, ಕರ್ನಾಟಕ ಭೀಮ್ ಸೇನೆ, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷಣೆ ಸಮಿತಿ, ಅಂಬೇಡ್ಕರ್ ವಾದ, ಭೀಮವಾದ, ದಲಿತ ಬಳಗ ಸಂಘರ್ಷ ಸಮಿತಿ ಇಂಥ ಅನೇಕ ಸಂಘಟನೆಯವರು ಇವತ್ತು ಒಂದು ವಿಭಿನ್ನವಾಗಿ ಅಂದ್ರೆ ಕಾಲ್ನಡಿಗೆ ಮುಖಾಂತರ ಅಲ್ಲಿ ಯೂನಿವರ್ಸಿಟಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಟೌನ್ ಹಾಲ್ನಿಂದ ಯೂನಿವರ್ಸಿಟಿವರೆಗೂ ಪಾದಯಾತ್ರೆ ಮೂಲಕ ಹೋಗಿ ಸರ್ಕಾರಕ್ಕೆ ಏನು ಇರುವಂತಹ ಸರ್ಕಾರ ಕಿವಿನೂ ಇಲ್ಲ, ಕಣ್ಣು ಇಲ್ಲ, ಮೂಗು ಇಲ್ಲ ಅಂತ ಪರಿಸ್ಥಿತಿನಲ್ಲಿ ಸರ್ಕಾರ ಇದೆ. ಆ ಸರ್ಕಾರಕ್ಕೆ ಕಣ್ಣು ತರಿಸುವಂತಹ ಕೆಲಸವನ್ನ ಇವತ್ತು ನಮ್ಮ ದಲಿತ ಸೇನಾನಿಗಳು ಮತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ಸೈನಿಕರು ಮತ್ತೆ ಇನ್ನು ಹಲವಾರು ಸಂಘಟನೆಯವರು ಎಲ್ಲ ಸೇರಿ ನಾವು ಇವತ್ತು ಒಂದು ಜಾಥವನ್ನ ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಜನ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಈ 2 ಮಾತನ್ನ ಮುಗಿಸ್ತೇನೆ. ಮೈಸೂರು ಜಿಲ್ಲಾ ಅಧ್ಯಕ್ಷ. ಇಲ್ಲ ಅವ್ರು ಕೊಟ್ಟಿರೋದೇ ಸರ್. ಬೇಕು
ಸರ್ವಾಧಿಕಾರಿ ಧೋರಣೆ ಕುಲಪತಿಗೆ, ಸರ್ವಾಧಿಕಾರಿ ಕುಲಪತಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಅನ್ಯಾಯ ಅನ್ಯಾಯ, ವಿರೋಧಿ ಕುಲಪತಿಗೆ, ವಿರೋಧಿ ಕುಲಪತಿಗೆ ಒತ್ತೋಡಿಸಿ 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 ಕುಲಪತಿಗೆ, ಸರ್ವಾಧಿಕಾರಿ ಧೋರಣೆ ಕುಲಪತಿಗೆ ಬೇಕೇ ಬೇಕು, ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರಿಗೆ, ಅಂಬೇಡ್ಕರ್ ಅವರಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ನೀಡಲಿ ನೀಡಲಿ ಶಿಷ್ಯವೇತನ ನೀಡಲಿ, ನೀಡಲಿ ನೀಡಲಿ ಶಿಷ್ಯವೇತನ ನೀಡಲಿ, ದಲಿತ ವಿರೋಧಿ ರಾಜ್ಯಗಳಿಗೆ ಧಿಕ್ಕಾರ ಧಿಕ್ಕಾರ, ಸಂಸದರ ವಿದ್ಯಾರ್ಥಿಗಳನ್ನು ತಂದು ಬೀದಿಗಿಳಿಸಿ ಮೈಸೂರಿಗೆ ಆಡಳಿತ ವರ್ಗಕ್ಕೆ ಧಿಕ್ಕಾರ ಧಿಕ್ಕಾರ, ವಿದ್ಯಾರ್ಥಿಗಳ ಗೋಳಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲೋ ತನಕ ಹೋರಾಟ, ಸರ್ಕಾರ ಮತ್ತೆ ಸರ್ಕಾರ, ಒಪ್ಪಂದಂತೆ ಸರ್ಕಾರ, ಕಾನೂನಂತೆ ಕಾನೂನು, ಒಪ್ಪಂದಂತೆ ಕಾನೂನು, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಭೀಮ್, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ವಿದ್ಯಾರ್ಥಿಗಳ ಹೋರಾಟಕ್ಕೆ ದಲಿತ ವಿರೋಧಿ ಬೇಸಿಗೆ ಬೇಕೇ ಬೇಕು, ನ್ಯಾಯ ಬೇಕು, ಅಣ್ಣ ಕದಿಯುವ ವೀಸಿಗೆ ಧಿಕ್ಕಾರ ಧಿಕ್ಕಾರ, 420 ವೀಸಿಗೆ ಧಿಕ್ಕಾರ ಧಿಕ್ಕಾರ, ವಿರೋಧಿ ವೀಸಿಗೆ ಧಿಕ್ಕಾರ ಧಿಕ್ಕಾರ, 420 ವೀಸಿಗೆ ಧಿಕ್ಕಾರ ಧಿಕ್ಕಾರ, 420 ವೀಸಿಗೆ ಧಿಕ್ಕಾರ ಧಿಕ್ಕಾರ, ವಿರೋಧಿ ವೀಸಿಗೆ ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ಸಮರ್ಥ ಮುಖ್ಯಮಂತ್ರಿಗೆ ಧಿಕ್ಕಾರ ಧಿಕ್ಕಾರ, ಕೈಗೊಳ್ಳದ ಅಸಮರ್ಥ ಮುಖ್ಯಮಂತ್ರಿಗೆ ಧಿಕ್ಕಾರ ಧಿಕ್ಕಾರ, ದಲಿತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ, ದಲಿತ ವಿರೋಧಿ ಲೋಕನಾಥಿಗೆ ಧಿಕ್ಕಾರ ಧಿಕ್ಕಾರ, ದಲಿತ ವಿರೋಧಿ ಲೋಕನಾಥಿಗೆ ಧಿಕ್ಕಾರ ಧಿಕ್ಕಾರ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಅಂಬೇಡ್ಕರ್ ಅವರಿಗೆ
ಯಾವುದೇ ಕಾರಣಕ್ಕೂ ಏನು ನಮಸ್ತೆ ಕನ್ನಡಿಗರೇ, ಇವತ್ತು ನಮ್ಮ ರಾಜ್ಯದ ಮತ್ತು ಮೈಸೂರು ಜಿಲ್ಲೆಯಲ್ಲಿ ನಡೆದಂಥ ವಿದ್ಯಾರ್ಥಿ ವೇತನಕ್ಕೋಸ್ಕರ ಮಾಡಿದಂಥ ಒಂದು ಹೋರಾಟಕ್ಕೆ ನಾವು ವಿದ್ಯಾರ್ಥಿಗಳ ಪರವಾಗಿ ಮತ್ತೆಲ್ಲ ಸಂಘಟನೆಗಳ ಪರವಾಗಿ ಮತ್ತು ನಮ್ಮ ಸಂಘಟನೆಯ ಕರ್ನಾಟಕ ರಾಷ್ಟ್ರ ಸಮಿತಿ ಪರಿಷತ್ತಿಗೆ ನಾವು ಬೆಂಬಲವನ್ನು ನೀಡ್ತಿದ್ದೇವೆ. ನಾನು ಮೈಸೂರು ನಗರದ SC/ST ಘಟಕದ ಅಧ್ಯಕ್ಷ ನಾಗರಾಜ್ ಮಾತಾಡ್ತಾ ಇರೋದು. ವಿಚಾರ ಏನಪ್ಪ ಅಂತಂದರೆ, ಇವತ್ತು ನಮ್ಮ ಏನು ವಿಶ್ವವಿದ್ಯಾಲಯ ಓದುತ್ತಿರುವಂಥ ವಿದ್ಯಾರ್ಥಿಗಳು SC/STಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ನೀಡುವುದರ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಿದ್ದೇವೆ. ಯಾಕಪ್ಪ ಅಂತಂದರೆ ಈ ವಿ ಕುಲಪತಿಯವರು ಮಾಡ್ತಿರುವಂಥದ್ದು ಇದು ಒಂದು ತಾರತಮ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿ ವರ್ಷ ಕೊಡುವಂಥದ್ದನ್ನು ಈ ವರ್ಷ ಕೂಡ ಯಾಕೆ 26-27 ಸಾಲ ಕೊಡಬೇಕಾಗಿತ್ತು, ಅದನ್ನು ಕೊಟ್ಟಿಲ್ಲ. ಸೊ ಇವರ ಹುನ್ನಾರಗಳು ಏನು, ಈ ಸರ್ಕಾರದ ಹುನ್ನಾರಗಳು ಏನು ಗೊತ್ತಿಲ್ಲ. ಇವರು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಶಿಷ್ಯ ವೇತನವನ್ನು ಇವ್ರಿಗೆ ಮೊಡಕಗೊಳಿಸೋದು ಇಷ್ಟರ ಮಟ್ಟಿಗೆ ಸರಿ ಅನ್ನತಕ್ಕಂಥದ್ದು ನಮ್ಮ ವಾದ ಮತ್ತು ನಮ್ಮ ಪಕ್ಷದ ಒಂದು ವಾದ. ಸೊ ಹಾಗಾಗಿ ಇವತ್ತು ನಾವು ಸಂಬಂಧಪಟ್ಟಂಥವರು ಕುಲಪತಿಯವರಿಗೆ ನಾವು ಇವತ್ತು ಏನಿದೆ ಒಂದು ಮನವಿಯನ್ನು ಕೊಡೋಕೆ ಹೋಗ್ತಾ ಇದ್ದೀವಿ. ಎಲ್ಲ ನಮ್ಮ ದಲಿತ ಸಂಘಟನೆಗಳು, ನಮ್ಮ ಎಲ್ಲ ಪರಿಶಿಷ್ಟ ವರ್ಗದ ಪರಿಶಿಷ್ಟ ಪಂಗಡದವರು ಕೂಡ ಎಲ್ಲ ಬಂದಿದ್ದೇವೆ. ಇನ್ನೇನು ನಾವೆಲ್ಲ ಸಂಘಟನೆಯನ್ನು ಸೇರಿಕೊಂಡು ಇವತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ಒಂದು ಮನವಿಯನ್ನು ಕೊಡುವಂಥ ಮುಖಾಂತರ ಇವತ್ತು ನಾವಲ್ಲಿ ಹೋಗ್ತಾ ಇದ್ದೇವೆ. ಬನ್ನಿ ಬಂಧುಗಳು, ಎಲ್ಲರೂ ಹೋಗಿ ಅದನ್ನು ಭೇಟಿ ಮಾಡೋಣ ಅಂತ ನಾನು ಇವತ್ತು ಮೂಲಕ ತಿಳಿಸ್ತಾ ಇದ್ದೇನೆ. ಮೈಸೂರು ಬನ್ನಿ ಮುಂದೆ ಬನ್ನಿ. ಶಿವರಾಜ್ನಲ್ಲಿ ನಿಲ್ಲಿಸಿ. ಶಿವರಾಜು ಎರಡು ಲೈನ್ ಮಾಡಿ.
ಲೈವ್ ಇದು ಏನೋ ಗೊತ್ತಿಲ್ಲ ಸರ್, ಇವಾಗ ಬಂದೆ ನಾನು. ವಿದ್ಯಾರ್ಥಿಗಳ ಹೋರಾಟವನ್ನು ಕಡೆಗಣಿಸುತ್ತಿರುವ ಶಿಷ್ಯ ವೇತನವನ್ನು ನೀಡಲಾಗದ ವಿಸಿಗೆ ನ್ಯಾಯಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ.
ಕುಲಪತಿ ಲೋಕನಾಥರಿಗೆ ಆಡಳಿತ ವರ್ಗಕ್ಕೆ ಬೇಕು. ಲೋಕನಾಥ್ಗೆ ಹಾಕಿ ಬೇಡಿ. ಲೋಕನಾಥ್ ಕೇಳಿ. ಲೋಕನಾಥ್ ಕೇಳಿ. ಲೋಕನಾಥ್ಗೆ ಯೂನಿವರ್ಸಿಟಿ ಆಡಳಿತ ವರ್ಗಕ್ಕೆ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಲಾಗದ ಆಡಳಿತಕ್ಕೆ ನಿಷ್ಕ್ರಿಯ ರಾಜ್ಯ ಸರ್ಕಾರಕ್ಕೆ ಕ್ರಮ ಕೈಗೊಳ್ಳದ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ನಿಷ್ಕ್ರಿಯ ಮುಖ್ಯಮಂತ್ರಿಗೆ ರಾಜ್ಯ ಸರ್ಕಾರಕ್ಕೆ ಸಮಸ್ಯೆಯನ್ನು ಬಗೆಹರಿಸುವ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳನ್ನು ಓದಿಸುತ್ತಿರುವ ಮೈಸೂರು ಆಡಳಿತ ವರ್ಗಕ್ಕೆ ದಲಿತ ವಿದ್ಯಾರ್ಥಿ ವಿರೋಧಿ ಕುಲಪತಿ ಲೋಕನಾಥನಿಗೆ
ಅಯ್ಯಯ್ಯೋ 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 ಸ್ವಲ್ಪ ನಿಧಾನ ಬನ್ನಿ ಬ್ರದರ್. ಸಂಶೋಧಕರನ್ನು ಬೀದಿಗೆ ತಂದ ಮೈಸೂರು ಆಡಳಿತ ವರ್ಗಕ್ಕೆ, ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿದ ರಾಜ್ಯ ಸರ್ಕಾರಕ್ಕೆ, ದಲಿತ ವಿದ್ಯಾರ್ಥಿ ವಿರೋಧಿ ಕುಲಪತಿ ಲೋಕನಾಥನಿಗೆ ಬೇಕೇ ಬೇಕು, ಬೇಕೇ ಬೇಕು. ನೀವು ಹೋಗಿ ಲೈನ್ ಮಾಡ್ಕೊಳ್ಳಿ. ¡Vamos!
ಲೈನ್ ಲೈನ್ ದಯವಿಟ್ಟು ಹೇಳಿದ್ದು ಅರ್ಥ ಮಾಡ್ಕೊಳ್ಳಿ ಅಣ್ಣ. ಬನ್ನಿ ಸರ್, ಅಧ್ಯಕ್ಷರು ಮುಂದಕ್ಕೆ ಬನ್ನಿ ಸರ್. ನಾಗೇಂದ್ರ ಸರ್ ಮುಂದೆ ಬನ್ನಿ 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 ಬನ್ನಿ. ಅದು ಮಾಮೂಲಿ ಎಲ್ಲೆಲ್ಲ ಅನ್ಕೊಳ್ಳಿ ಸರ್. ಹೌದೌದು.
ಏನೇ ಬರಲಿ ದಲಿತರೆಲ್ಲ ಇಲಿಗಳಪ್ಪ, ಇಲಿಗಳಲ್ಲ, ಹುಲಿಗಳು ಹುಲಿಗಳು. ದಲಿತರೆಲ್ಲ ಹುಲಿಗಳು. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ತನಕ ಹೋರಾಟ? ಯಾತಕ್ಕಾಗಿ ಹೋರಾಟ? ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿದ ರಾಜ್ಯ ಸರ್ಕಾರಕ್ಕೆ, ಸಂಶೋಧಕರನ್ನು ಬೀದಿಗೆ ತಂದ ಮೈಸೂರು ಆಡಳಿತ ವರ್ಗಕ್ಕೆ, ವಿದ್ಯಾರ್ಥಿಗಳ ಗೋಳನ್ನು ಕೇಳದ ರಾಜ್ಯ ಸರ್ಕಾರಕ್ಕೆ, ಸಂಶೋಧಕರನ್ನು ಬೀದಿಗೆ ತಂದ ಮೈಸೂರು ಆಡಳಿತ ವರ್ಗಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿದ ಉಸ್ತುವಾರಿ ಸಚಿವರಿಗೆ, ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಬಗೆಹರಿಸಿದ ರಾಜ್ಯ ಸರ್ಕಾರಕ್ಕೆ, ದಲಿತ ವಿದ್ಯಾರ್ಥಿ ವಿರೋಧಿ ಕುಲಪತಿ ಲೋಕನಾಥನಿಗೆ